ಪೂಂಚ್ನಲ್ಲಿ ನಡೆದ ದುರಂತದಲ್ಲಿ ಕರ್ನಾಟಕದ 3 ಸೈನಿಕರು ಹುತಾತ್ಮರಾಗಿದ್ದರು. ಈ ನಡುವೆ ಗಂಭೀರ ಗಾಯಗೊಂಡು ಶ್ರೀನಗರದ ಉಧಂಪುರ್ ಕಮಾಂಡೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮತ್ತೋರ್ವ ಕೊಡಗಿನ ಯೋಧ ಹುತಾತ್ಮರಾಗಿದ್ದಾರೆ. ದುರಂತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಘನಘೋರ ದುರಂತ ಸಂಭವಿಸಿತ್ತು. 300 ಅಡಿಯ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಕರುನಾಡಿನ ಯೋಧರು ಹುತಾತ್ಮರಾಗಿದ್ದರು. ಈಗಾಗಲೇ 3 ಯೋಧರ ಅಂತ್ಯಕ್ರಿಯೆ ನಡೆದಿದೆ. ಆಘಾತಕಾರಿ ಸುದ್ದಿ ಅಂದ್ರೆ ಅದೇ ದುರಂತದಲ್ಲಿ ಕರುನಾಡಿನ ಮತ್ತೊಬ್ಬ ಸೈನಿಕ ಹುತಾತ್ಮರಾಗಿದ್ದಾರೆ. ಕೊಡಗಿನ ಯೋಧ ದಿವಿನ್ ವೀರಮರಣ. ಚಿಕಿತ್ಸೆ ಫಲಿಸದೆ ಸೈನಿಕ ದಿವಿನ್ ಹುತಾತ್ಮ. ಅಂದು ನಡೆದ ಸೇನಾ ವಾಹನ ದುರಂತದಲ್ಲಿ ಬಾಗಲಕೋಟೆಯ ಯೋಧ ಮಹೇಶ್, ಉಡುಪಿಯ ಸಿಪಾಯಿ ಅನೂಪ್, ಬೆಳಗಾವಿಯ ಸೈನಿಕ ದಯಾನಂದ್ ಹುತಾತ್ಮರಾಗಿದ್ದರು. ಈ ವೇಳೆ ಅದೇ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅನಿಸುತ್ತೆ. ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ದಿವಿನ್. ಫೆಬ್ರವರಿ 23ಕ್ಕೆ ನಿಗದಿಯಾಗಿತ್ತು ಮದುವೆ. ಅಗಲಿದ ಯೋಧ ದಿವಿನ್ರ ಕರುಣಾಜನಕ ಕತೆ ಕರುಳು ಹಿಂಡುವಂತಿದೆ. ಇತ್ತೀಚೆಗಷ್ಟೇ ದಿವಿನ್ ನಿಶ್ಚಿತಾರ್ಥವಾಗಿತ್ತು. ಫೆಬ್ರವರಿ 23ಕ್ಕೆ ದಿವಿನ್ ಮದುವೆ ನಿಗದಿಯಾಗಿತ್ತು. ಮದುವೆ ಆಮಂತ್ರಣ ಪತ್ರಿಕೆಯು ಮುದ್ರಣವಾಗಿತ್ತು. 10 ದಿನಗಳ ನಂತರ ರಜೆ ಮೇಲೆ ತಾಯ್ನಾಡಿಗೆ ಬರಲು ದಿವಿನ್ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಹಸೆಮಣೆ ಏರುವ ಮುನ್ನವೇ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ದಿವಿನ್ ಪೋಷಕರು ಪುತ್ರನನ್ನು ನೋಡಲು ಉದಯಪುರಕ್ಕೆ ತೆರಳಿದ್ದಾರೆ. ದೇಶಕ್ಕಾಗಿ ತನ್ನ ಜೀವವನ್ನ ತ್ಯಾಗ ಮಾಡಿದ ಕೊಡಗಿನ ಯೋಧ ದಿವಿನ್ ಎಂದಿಗೂ ಅಮರ ಅಜರಾಮರ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಪೂಂಚ್ನಲ್ಲಿ ನಡೆದ ದುರಂತದಲ್ಲಿ ಕರ್ನಾಟಕದ 3 ಸೈನಿಕರು ಹುತಾತ್ಮರಾಗಿದ್ದರು. ಈ ನಡುವೆ ಗಂಭೀರ ಗಾಯಗೊಂಡು ಶ್ರೀನಗರದ ಉಧಂಪುರ್ ಕಮಾಂಡೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮತ್ತೋರ್ವ ಕೊಡಗಿನ ಯೋಧ ಹುತಾತ್ಮರಾಗಿದ್ದಾರೆ. ದುರಂತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಘನಘೋರ ದುರಂತ ಸಂಭವಿಸಿತ್ತು. 300 ಅಡಿಯ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಕರುನಾಡಿನ ಯೋಧರು ಹುತಾತ್ಮರಾಗಿದ್ದರು. ಈಗಾಗಲೇ 3 ಯೋಧರ ಅಂತ್ಯಕ್ರಿಯೆ ನಡೆದಿದೆ. ಆಘಾತಕಾರಿ ಸುದ್ದಿ ಅಂದ್ರೆ ಅದೇ ದುರಂತದಲ್ಲಿ ಕರುನಾಡಿನ ಮತ್ತೊಬ್ಬ ಸೈನಿಕ ಹುತಾತ್ಮರಾಗಿದ್ದಾರೆ. ಕೊಡಗಿನ ಯೋಧ ದಿವಿನ್ ವೀರಮರಣ. ಚಿಕಿತ್ಸೆ ಫಲಿಸದೆ ಸೈನಿಕ ದಿವಿನ್ ಹುತಾತ್ಮ. ಅಂದು ನಡೆದ ಸೇನಾ ವಾಹನ ದುರಂತದಲ್ಲಿ ಬಾಗಲಕೋಟೆಯ ಯೋಧ ಮಹೇಶ್, ಉಡುಪಿಯ ಸಿಪಾಯಿ ಅನೂಪ್, ಬೆಳಗಾವಿಯ ಸೈನಿಕ ದಯಾನಂದ್ ಹುತಾತ್ಮರಾಗಿದ್ದರು. ಈ ವೇಳೆ ಅದೇ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅನಿಸುತ್ತೆ. ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ದಿವಿನ್. ಫೆಬ್ರವರಿ 23ಕ್ಕೆ ನಿಗದಿಯಾಗಿತ್ತು ಮದುವೆ. ಅಗಲಿದ ಯೋಧ ದಿವಿನ್ರ ಕರುಣಾಜನಕ ಕತೆ ಕರುಳು ಹಿಂಡುವಂತಿದೆ. ಇತ್ತೀಚೆಗಷ್ಟೇ ದಿವಿನ್ ನಿಶ್ಚಿತಾರ್ಥವಾಗಿತ್ತು. ಫೆಬ್ರವರಿ 23ಕ್ಕೆ ದಿವಿನ್ ಮದುವೆ ನಿಗದಿಯಾಗಿತ್ತು. ಮದುವೆ ಆಮಂತ್ರಣ ಪತ್ರಿಕೆಯು ಮುದ್ರಣವಾಗಿತ್ತು. 10 ದಿನಗಳ ನಂತರ ರಜೆ ಮೇಲೆ ತಾಯ್ನಾಡಿಗೆ ಬರಲು ದಿವಿನ್ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಹಸೆಮಣೆ ಏರುವ ಮುನ್ನವೇ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ದಿವಿನ್ ಪೋಷಕರು ಪುತ್ರನನ್ನು ನೋಡಲು ಉದಯಪುರಕ್ಕೆ ತೆರಳಿದ್ದಾರೆ. ದೇಶಕ್ಕಾಗಿ ತನ್ನ ಜೀವವನ್ನ ತ್ಯಾಗ ಮಾಡಿದ ಕೊಡಗಿನ ಯೋಧ ದಿವಿನ್ ಎಂದಿಗೂ ಅಮರ ಅಜರಾಮರ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಪೂಂಚ್ನಲ್ಲಿ ನಡೆದ ದುರಂತದಲ್ಲಿ ಕರ್ನಾಟಕದ 3 ಸೈನಿಕರು ಹುತಾತ್ಮರಾಗಿದ್ದರು. ಈ ನಡುವೆ ಗಂಭೀರ ಗಾಯಗೊಂಡು ಶ್ರೀನಗರದ ಉಧಂಪುರ್ ಕಮಾಂಡೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮತ್ತೋರ್ವ ಕೊಡಗಿನ ಯೋಧ ಹುತಾತ್ಮರಾಗಿದ್ದಾರೆ. ದುರಂತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಘನಘೋರ ದುರಂತ ಸಂಭವಿಸಿತ್ತು. 300 ಅಡಿಯ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದು ಕರುನಾಡಿನ ಯೋಧರು ಹುತಾತ್ಮರಾಗಿದ್ದರು. ಈಗಾಗಲೇ 3 ಯೋಧರ ಅಂತ್ಯಕ್ರಿಯೆ ನಡೆದಿದೆ. ಆಘಾತಕಾರಿ ಸುದ್ದಿ ಅಂದ್ರೆ ಅದೇ ದುರಂತದಲ್ಲಿ ಕರುನಾಡಿನ ಮತ್ತೊಬ್ಬ ಸೈನಿಕ ಹುತಾತ್ಮರಾಗಿದ್ದಾರೆ. ಕೊಡಗಿನ ಯೋಧ ದಿವಿನ್ ವೀರಮರಣ. ಚಿಕಿತ್ಸೆ ಫಲಿಸದೆ ಸೈನಿಕ ದಿವಿನ್ ಹುತಾತ್ಮ.
ಅಂದು ನಡೆದ ಸೇನಾ ವಾಹನ ದುರಂತದಲ್ಲಿ ಬಾಗಲಕೋಟೆಯ ಯೋಧ ಮಹೇಶ್, ಉಡುಪಿಯ ಸಿಪಾಯಿ ಅನೂಪ್, ಬೆಳಗಾವಿಯ ಸೈನಿಕ ದಯಾನಂದ್ ಹುತಾತ್ಮರಾಗಿದ್ದರು. ಈ ವೇಳೆ ಅದೇ ಸೇನಾ ವಾಹನದಲ್ಲಿದ್ದ ಕೊಡಗಿನ ಯೋಧ ದಿವಿನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ದಿವಿನ್ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅನಿಸುತ್ತೆ. ಚಿಕಿತ್ಸೆ ಫಲಿಸದೆ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ದಿವಿನ್ ಫೆಬ್ರವರಿ 23ಕ್ಕೆ ನಿಗದಿಯಾಗಿತ್ತು ಮದುವೆ. ಅಗಲಿದ ಯೋಧ ದಿವಿನ್ರ ಕರುಣಾಜನಕ ಕತೆ ಕರುಳು ಹಿಂಡುವಂತಿದೆ. ಇತ್ತೀಚೆಗಷ್ಟೇ ದಿವಿನ್ ನಿಶ್ಚಿತಾರ್ಥವಾಗಿತ್ತು. ಫೆಬ್ರವರಿ 23ಕ್ಕೆ ದಿವಿನ್ ಮದುವೆ ನಿಗದಿಯಾಗಿತ್ತು. ಮದುವೆ ಆಮಂತ್ರಣ ಪತ್ರಿಕೆಯು ಮುದ್ರಣವಾಗಿತ್ತು. 10 ದಿನಗಳ ನಂತರ ರಜೆ ಮೇಲೆ ತಾಯ್ನಾಡಿಗೆ ಬರಲು ದಿವಿನ್ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಹಸೆಮಣೆ ಏರುವ ಮುನ್ನವೇ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ದಿವಿನ್ ಪೋಷಕರು ಪುತ್ರನನ್ನು ನೋಡಲು ಉದಯಪುರಕ್ಕೆ ತೆರಳಿದ್ದಾರೆ. ದೇಶಕ್ಕಾಗಿ ತನ್ನ ಜೀವವನ್ನ ತ್ಯಾಗ ಮಾಡಿದ ಕೊಡಗಿನ ಯೋಧ ದಿವಿನ್ ಎಂದಿಗೂ ಅಮರ, ಅಜರಾಮರ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.